ನನ್ನ ಹೆಸರು ಜಯವರ್ಧನ ಅಂಥೇಳಿ. ನನಗೆ ಸುಮಾರು 17 ವರ್ಷಗಳ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿದ ಅನುಭವ ಇದೆ. ನನ್ನ ಒಡನಾಟ ರಾಷ್ಟ್ರೋತ್ಥಾನ ವಿದ್ಯಾಲಯದ ಜೊತೆ ಕಳೆದ 5-6 ವರ್ಷಗಳಿಂದ ಇದೆ. ಯಾಕೆ ಒಡನಾಟ ಶುರುವಾಯಿತು ಅಂತಂದರೆ, ನನ್ನ ಮಗನಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ಬೇಕು ಅಂತ ಆ ವಯಸ್ಸು ಬಂದಾಗ ಎಲ್ಲಿ ವಿದ್ಯಾಭ್ಯಾಸವನ್ನು ಕೊಡಿಸ್ಬೇಕು ಅಂತ ಅನ್ನೋ ಪ್ರಶ್ನೆ ಎಲ್ಲ ಪೋಷಕರಿಗಿರೋ ಹಾಗೆ ಸ್ವಾಭಾವಿಕವಾಗಿ ನಮ್ಮ ಕುಟುಂಬದಲ್ಲೂ ನಮ್ಮಗಳಿಗೂ ಇತ್ತು. ನಮ್ಮ ಕೌಟುಂಬಿಕ ಹಿನ್ನೆಲೆ ಇರ್ಬೋದು ಅಥವಾ ಯಾವುದೇ ಒಂದು ವ್ಯಕ್ತಿ ಅವನು ಹುಟ್ಟಿದ ಸ್ಥಾನದಿಂದ ಅಥವಾ ಅವನ ಪರಿಸರದಿಂದಾಗಿ ಅವನಲ್ಲಿ ಒಂದಷ್ಟು ವ್ಯಕ್ತಿತ್ವಗಳು ಸ್ವಾಭಾವಿಕವಾಗಿ ಬೆಳವಣಿಗೆ ಆಗಿರುತ್ತೆ. ಅದರಲ್ಲಿ ಕೆಲವು ಒಳ್ಳೆಯದು ಇರುತ್ತೆ, ಕೆಲವೊಂದು ಸಮಾಜಕ್ಕೆ ಪೂರಕವಲ್ಲದೆ ಇರತಕ್ಕಂಥ ಅವಗುಣಗಳು ಇರುತ್ತೆ. ಆದರೆ ಶಾಲೆಗಳಲ್ಲಿ ಶಿಕ್ಷಣದ ಮೂಲಕ ಆ ಒಳ್ಳೆಯ ಗುಣಗಳನ್ನು ಉತ್ತೇಜಿಸಿ ಅದನ್ನು ಪೋಷಿಸಿ ಬೆಳೆಸುವಂತಹ ಕೆಲಸ ಆಗಬೇಕಾಗಿರುತ್ತೆ. ಆ ಥರ ಶಿಕ್ಷಣ ಸಂಸ್ಥೆಗಳು ಯಾವ ಇದೆ ಅಂತ ನಾನು ನೋಡಿದಾಗ ನಮ್ಮ ಪರಿಸರದಲ್ಲಿ ಹೊಳೆಹೊನ್ನೂರಿನ ರಾಷ್ಟ್ರೋತ್ಥಾನ ವಿದ್ಯಾಲಯ ನನಗೆ ಕಂಡದ್ದು. ನನ್ನದೇ ಆದ ದೃಷ್ಟಿಕೋನದಲ್ಲಿ ನಾನು ಅದನ್ನು ಪರೀಕ್ಷಿಸಿದೆ. ಅದನ್ನು ಪ್ರಾಯೋಗಿಕವಾಗಿ ಅಲ್ಲಿ ಇರ್ತಕ್ಕಂಥ ಹಿರಿಯ ವಿದ್ಯಾರ್ಥಿಗಳನ್ನು ಸಂಪರ್ಕಿಸಿ ತಿಳ್ಕೊಂಡೆ. ನನಗನ್ನಿಸಿದ್ದು ಇದು ನಿಜಕ್ಕೂ ಒಂದು ಒಳ್ಳೆಯ ಶಿಕ್ಷಣವನ್ನು ನನ್ನ ಮಗನಿಗೆ ನಾನಿಲ್ಲಿ ಕೊಡಿಸ್ಬೋದು ಅಂಥೇಳಿ ಅಲ್ಲಿ ಸೇರಿಸಿದೆ. ಅಲ್ಲಿಂದ ನಂತರದಲ್ಲಿ ನಿರಂತರ ಸಂಪರ್ಕದಲ್ಲಿ ಆ ಶಾಲೆಯ ಜೊತೆಗೆ ನನ್ನದಿದೆ. ಏನು ಕಾಸಿಗೆ ತಕ್ಕ ಕಜ್ಜಾಯ ಅನ್ನೋ ರೀತಿಯಲ್ಲಿ ನಾವು ಎಷ್ಟು ಹಣ ಕೊಡ್ತೀವೋ ಅದಕ್ಕೆ ತಕ್ಕನಾದಂತಹ ಒಂದು ಉಪಲಬ್ಧಿ ನಮಗೆ ಸಿಗುತ್ತೆ ಅಂತ ಅನ್ನೋದು ಇದೆ. ಆದರೆ ಇದಕ್ಕೆ ಅಪವಾದ ಅನ್ನೋ ರೀತಿಯಲ್ಲಿ ರಾಷ್ಟ್ರೋತ್ಥಾನ ವಿದ್ಯಾಲಯದಲ್ಲಿ ಒಂದು ಉತ್ಕೃಷ್ಟವಾದ ಶಿಕ್ಷಣ ಸಿಗ್ತಾ ಇದೆ. ಒಂದು ಶಾರೀರಿಕ ಬೆಳವಣಿಗೆ ಇರ್ಬೋದು ಮಕ್ಕಳಲ್ಲಿ, ಅಥವಾ ಬೌದ್ಧಿಕ ಬೆಳವಣಿಗೆ ಇರ್ಬೋದು. ವಿಶಾಲವಾದ ಮೈದಾನದಲ್ಲಿ ದೇಸಿ ಆಟಗಳನ್ನು ಆಡಿಸೋದ್ರ ಮೂಲಕ ಅವುಗಳನ್ನು ಪೋಷಿಸಿ ಬೆಳೆಸ್ತಾ ಇದ್ದಾರೆ. ಶಿಕ್ಷಣ ಅಂತ ಬಂದಾಗ ಅದು ಬರೀ ಒಂದು ಮಾಹಿತಿಯ ಒಂದು ಭಂಡಾರ ಅಲ್ಲ, ಅದು ಅಲ್ಲಿ ಒಂದಷ್ಟು ಸಂಸ್ಕಾರ ಇದ್ದಾಗ ಒಂದು ಒಳ್ಳೆಯ ವ್ಯಕ್ತಿತ್ವ ಬೆಳೆಯುತ್ತೆ ಅಂತ ಅನ್ನೋದಕ್ಕೆ ಅಲ್ಲಿ ಒಳ್ಳೆ ಸಂಸ್ಕಾರಯುತವಾದ ಒಂದು ವಾತಾವರಣವನ್ನೇ ಇಟ್ಟಿದ್ದಾರೆ. ಬೆಳಗ್ಗೆ ಎದ್ದಾಗ ಶ್ಲೋಕಗಳನ್ನು ಹೇಳಿ ಎದ್ದೇಳೋದು, ಹಿರಿಯರಿಗೆ ಗೌರವವನ್ನು ಕೊಡೋದು, ಇದು ಶಿಕ್ಷಣದಲ್ಲಿ ಇರಬೇಕಾದಂತಹ ಮೂಲಭೂತವಾದ ಕೆಲವು ಅಂಶಗಳು. ಅಲ್ಲಿ ಪಾಠವನ್ನು ಹೇಳ್ಕೊಡುವಂತಹ ಗುರೂಜಿಗಳು, ಮಾತಾಜಿಗಳು ಅವರು ಕೂಡ ಎಷ್ಟು ತೊಡಗಿಕೊಂಡಿರ್ತಾರೆ ಅಂತಂದರೆ, ಅವರು ಹೆಚ್ಚಿನದನ್ನು ತಿಳ್ಕೊಂಡಿರೋದನ್ನು ಮಕ್ಕಳಿಗೆ ಅವರು ತಿಳಿಯುವಂತಹ ಭಾಷ್ಯದಲ್ಲಿ ಅದನ್ನು ತಿಳಿಸುವಂತಹ ಕೆಲಸ ನಡೀತಾ ಇದೆ. ಇವತ್ತಿನ ದಿನಮಾನದಲ್ಲಿ ನಾವು ನೋಡ್ತೀವಿ, ಒನ್ ಸೈಜ್ ಫಿಟ್ಸ್ ಆಲ್ ಅಂತೇಳಿ ರೆಡಿಮೇಡ್ ಕಾನ್ಸೆಪ್ಟ್ ಇದೆ. ಹಾಗೆ ಶಿಕ್ಷಣದಲ್ಲಿ ರಾಷ್ಟ್ರೋತ್ಥಾನ ವಿದ್ಯಾಲಯದಲ್ಲಿ ಆಗ್ತಾ ಇಲ್ಲ. ಆ ವ್ಯಕ್ತಿಯಲ್ಲಿ ಇರ್ತಕ್ಕಂತಹ ಗುಣಗಳನ್ನು ಉತ್ತೇಜಿಸಿ ಅವನು ಸಮಾಜಮುಖಿಯಾಗಿ ಮುಂದೆ ರಾಷ್ಟ್ರಕ್ಕೆ ಒಂದು ಸಂಪತ್ತಾಗಬೇಕು ಅನ್ನೋ ರೀತಿಯಲ್ಲಿ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಈ ಶಾಲೆಯಲ್ಲಿ ಓದಿದಂತಹ ಹಿರಿಯ ವಿದ್ಯಾರ್ಥಿಗಳು ಇವತ್ತು ಸಮಾಜದಲ್ಲಿ ಹಲವಾರು ರಂಗಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಅದಲ್ಲದೆ ಅವರು ತಮ್ಮದೇ ಆದ ಸಮಯವನ್ನು ಸಮಾಜಕ್ಕಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡಲಿಕ್ಕೆ ತೊಡಗಿಸ್ಕೊಂಡು ಅವರು ವಿನಿಯೋಗವನ್ನು ಮಾಡ್ತಿದ್ದಾರೆ ಸಮಯವನ್ನು. ಇದು ಬಹಳ ದೊಡ್ಡ ಉಪಲಬ್ಧಿ ಇವತ್ತು ನಮ್ಮ ರಾಷ್ಟ್ರಕ್ಕೆ ಬೇಕಾಗಿರುವಂಥದ್ದು. ನಾವು ಪುರಾಣಗಳಲ್ಲಿ ಒಂದು ವ್ಯಕ್ತಿತ್ವವನ್ನು ನೋಡ್ತೀವಿ, ಸತ್ಯಕಾಮ ಅಂತ ಹೇಳಿ. ಅವನು ಒಬ್ಬ ಸಾಧಾರಣ ಕುಟುಂಬದಿಂದ ಬಂದಂತಹ ಒಬ್ಬ ವ್ಯಕ್ತಿ. ಅವನು ಬ್ರಹ್ಮಜ್ಞಾನಿ ಆಗಬೇಕು ಅಂತಂದಾಗ ಅವನಿಗೊಂದು ಅವಕಾಶವನ್ನು ಕೊಡಲಾಗುತ್ತೆ. ಅವನು ಗೋವುಗಳ ಸಂರಕ್ಷಣೆ ಮಾಡೋದ್ರ ಮೂಲಕನೇ ಅವನು ಬ್ರಹ್ಮಜ್ಞಾನವನ್ನು ಪಡಿತಾನೆ. ಸೊ ಅಂತಹ ಒಂದು ವ್ಯವಸ್ಥೆಯನ್ನು ಇವತ್ತಿನ ಕಾಲದಲ್ಲಿಯೂ ಕೂಡ ಯಾವುದಾದ್ರೂ ಒಂದು ಶಿಕ್ಷಣ ಸಂಸ್ಥೆ ನಡೆಸ್ತಾ ಇದೆ ಅಂತಂದರೆ ಅದು ರಾಷ್ಟ್ರೋತ್ಥಾನ ವಿದ್ಯಾಲಯಗಳು. ಇವು ತದ್ರೂಪು ಶಿಕ್ಷಣವನ್ನು ಇವತ್ತಿನ ಬದಲಾದ ಪರಿಸ್ಥಿತಿನಲ್ಲಿ ವ್ಯಕ್ತಿಗೆ ಅನುಗುಣವಾಗಿ ಅದನ್ನೆಲ್ಲ ಮಾರ್ಪಾಟು ಮಾಡಿ ಸಮಾಜ ಸೇವೆಯ ರೀತಿಯಲ್ಲಿ ಕೈಗೆಟುಕುವಂಥ ಶುಲ್ಕದಲ್ಲಿ ನಮ್ಮ ಈ ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರಗಳು ಮಾಡ್ತಾ ಬಂದಿವೆ. ಹಾಗಾಗಿ ಅದರಲ್ಲಿ ನಮ್ಮ ಮಕ್ಕಳನ್ನು ನಾವು ಓದಿಸ್ತಾ ಇರೋದರಿಂದ ಅಷ್ಟರ ಮಟ್ಟಿಗೆ ನಮಗೆ ನಿರಾತಂಕ, ಯಾವುದೇ ಒಂದು ಉದ್ವೇಗ ನಮಗಿಲ್ಲ. ನಮ್ಮ ಮಕ್ಕಳು ಮುಂದೆ ಒಳ್ಳೆ ಪ್ರಜೆಗಳಾಗ್ತಾರೆ ಅಂತನ್ನುವ ಪೂರ್ಣ ಭರವಸೆ ಇದೆ ನಮಗೆ.